ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ಲಿಲ್ಲ, ಟೀಸರ್ ರಿಲೀಸ್ ಆಗ್ಲಿಲ್ಲ. ಬಟ್ ಸಿನಿಮಾ ಥಿಯೇಟರ್ಗೆ ಜನ ನುಗ್ಗಿದ್ರು. ಹೇಗೆ? ದ್ವಾಪರ ಸಾಂಗ್ ಆ ಲೆವೆಲ್ಗೆ ಹಿಟ್ ಆಗಿತ್ತು. ಇದು 2024ರ ವಿಷಯ. ಆದ್ರೆ ಈಗ ಬ್ಯಾಂಗಲ್ ಬಂಗಾರಿ ಸಾಂಗ್ ಆ ರೇಂಜ್ಗೆ ಹಿಟ್ ಆಗಿದೆ. ಬನ್ನಿ ಈ ವಿಡಿಯೋದಲ್ಲಿ ಚರಣ್ ರಾಜ್ ಅವರು ಯಾಕೆ ಬೆಸ್ಟ್, ಬರೀ ಸಾಂಗ್ ಹಿಟ್ ಆಗಿದ್ಕೆ ಮೂವಿ ಹಿಟ್ ಆಯ್ತಾ, ಈ ಎಲ್ಲ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಈ ವಿಡಿಯೋದ ಲಾಸ್ಟ್ ಪಾಯಿಂಟ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ವಿಡಿಯೋ ನೋಡಿ ಆದ್ಮೇಲೆ ಚಾನಲ್ಗೆ ವಿಸಿಟ್ ಮಾಡಿ ಕಂಟೆಂಟ್ ನೋಡೋದನ್ನ ಮರಿಬೇಡಿ. ಫಸ್ಟ್ ಆಫ್ ಆಲ್, ಸಿನಿಮಾ ಥಿಯೇಟರ್ಗೆ ಜನಗಳನ್ನ ಕರೆಸ್ಬೇಕು ಅಂದ್ರೆ ಅವರಿಗೆ ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕು. ಅದು ಹೇಗೆ ಗೊತ್ತಾಗುತ್ತೆ? ಪ್ರಮೋಷನ್ ಇಂದ. ಇವೆಂಟ್ಗಳನ್ನ ಮಾಡಬೇಕು, ಪ್ರೆಸ್ ಮೀಟ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಜೊತೆ ಕೊಲಾಬರೇಟ್ ಆಗಿ ವಿಡಿಯೋ ಮಾಡಬೇಕು, ಮತ್ತೆ ನ್ಯೂಸ್ ಪೇಪರಲ್ಲಿ ನ್ಯೂಸ್ ಹಾಕಿಸ್ಬೇಕು. ಅಷ್ಟೇನಾ? ಇಲ್ಲ, ಇನ್ನೊಂದಿದೆ, ಇಂಟರ್ವ್ಯೂ ಕೊಡಬೇಕು. ಇದು ಬರೇ ಸರ್ಫೇಸ್ ಲೆವೆಲ್ ಅಲ್ಲಿ ನೋಡಿದಾಗ ಪ್ರಮೋಷನ್ ಅಂದ್ರೆ ಇದು ಅಂತ ಹೇಳ್ಬೋದು. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಇಷ್ಟೆಲ್ಲ ಆದ್ರೂ ಜನಕ್ಕೆ ಮೂವಿ ರೀಚ್ ಆಗಲ್ಲ. ಸೊ ಆಗ ಟ್ರೈಲರ್, ಟೀಸರ್ ಗಳನ್ನ ಬಿಡ್ತಾರೆ. ಅವು ಕೂಡ ತಕ್ಕಮಟ್ಟಿಗೆ ಹೆಲ್ಪ್ ಮಾಡ್ತವೆ. ಬಟ್ ಇಷ್ಟೊಂದೆಲ್ಲ ಆಗ್ಬೇಕು ಅಂದ್ರೆ ತುಂಬಾ ಜನ ವರ್ಕ್ ಮಾಡಿರ್ತಾರೆ. ಸಿನಿಮಾ ತೆಗಿಯೋದು ಎಷ್ಟು ಕಷ್ಟನೋ ಅದನ್ನ ಪ್ರಮೋಟ್ ಮಾಡೋದು ಕೂಡ ಅಷ್ಟೇ ಕಷ್ಟ. ಅಂಡ್ ಅದು ಅವಶ್ಯಕತೆ ಕೂಡ ಹೌದು. ಆದ್ರೆ ಸಿನಿಮಾದ ಒಂದು ಕಂಟೆಂಟ್ ಅಂದ್ರೆ ಈ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಿಟ್ ಆಗಿರೋದ್ರಿಂದ ಎಷ್ಟು ಜನಕ್ಕೆ ರೀಚ್ ಆಯ್ತು ಸಿನಿಮಾ? ನನ್ನ ಕೇಳಿದ್ರೆ ತುಂಬಾ ಜನಕ್ಕೆ ಎಕ್ಕ ಸಿನಿಮಾ ಹಾಡಿಂದ ಗೊತ್ತಾಗಿ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಸಾಂಗ್ಸ್ಗೆ ಇರೋ ಪವರ್ ಅದು. ಅಂಡ್ ಅಫ್ಕೋರ್ಸ್ ಅದನ್ನ ಕ್ರಿಯೇಟ್ ಮಾಡಿದ ಚರಣ್ ರಾಜ್ ಅವ್ರಿಗೆ ಒಂದು ಸಲ್ಯೂಟ್. ಮಾಸ್ ಎಂಟರ್ಟೈನರ್ಗೆ ಅಥವಾ ಕಮರ್ಷಿಯಲ್ ಫಿಲ್ಮ್ಗೆ ಸಾಂಗ್ ಹಿಟ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಸಿನಿಮಾದ ರೆಸ್ಪಾನ್ಸ್ ನೋಡಿ ತಿಳ್ಕೊಬಹುದು. ಪ್ರಮೋಷನ್ ಮಾಡೋದು ರೀಚ್ಗೆ, ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾಗಕ್ಕೆ, ಅದು ಇಲ್ಲಿ ಸಾಂಗ್ ಇಂದ ಆಗಿದೆ. ಬರೇ ಸಾಂಗ್ ಇಂದಾನೇ ಆಗಿದೆ ಅಂತ ನಾನು ಹೇಳ್ತಿಲ್ಲ, ಬಟ್ ಸಾಂಗ್ ತುಂಬಾ ಹೆಲ್ಪ್ ಮಾಡಿದೆ. ವಿಡಿಯೋದ ಸೆಕೆಂಡ್ ಪಾಯಿಂಟ್, ಇಷ್ಟೆಲ್ಲ ಸೆನ್ಸೇಷನ್ ಆಗಿರೋ ಚರಣ್ ರಾಜ್ ಅವ್ರ ಬಗ್ಗೆ ಮಾತಾಡೋಣ. ಬರೀ ಈ ಸಿನಿಮಾ ಅಂತಲ್ಲ, ಭೀಮಾ ಸಿನಿಮಾದಲ್ಲೂ ಕೂಡ ಇವರು ಬಿಗ್ಗೆಸ್ಟ್ ಸ್ಟ್ರೆಂತ್ ಆದ್ರು ಅಂತ ಹೇಳ್ಬೋದು. ಬಿಕಾಸ್ ಆಡಿ ಬಾ ಮಗನೇ ಸಾಂಗ್ ಇರ್ಬೋದು, ಹಾಗೆ ಸಿನಿಮಾ ಪೂರ್ತಿ BGM ಇಂದ ಕೆಲವೊಂದು ಸೀನ್ಗಳು ಹೈಲೈಟ್ ಆಗಿದ್ದಾವೆ. ಅಂಡ್ ಇದೇ ತರ ಇವರು ಟಗರೂಲಿ ವರ್ಕ್ ಮಾಡಿದ್ದಾರೆ, ಸಲಾಗ, ಪಾಪ್ಕಾರ್ನ್ ಮಂಕಿ ಟೈಗರ್, ಇವೆಲ್ಲ ಒಂದು ಜಾನರ್ ಕಥೆಗಳು. ಇವರು ಇದಕ್ಕೆ ಸೂಟ್ ಆಗೋದು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಇವರು ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ಲೆಸ್ಸಿಂಗ್ ಅಂತ. ಯಾಕಂದ್ರೆ ಸಪ್ತಸಾಗರದ ಆಚೆಯಲ್ಲೋ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದ್ದಾವೆ. ಈ ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂತು. ಕತೆ ಯಾವ ತರ ಇರುತ್ತೋ ಅದಕ್ಕೆ ಹೊಂದೋ ತರ ಇವರು ಮ್ಯೂಸಿಕ್ ಕೊಡ್ತಾರೆ. ಸಿನಿಮಾದಲ್ಲಿ ಆ ವೈಬ್ನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಕ್ಯಾರಿ ಮಾಡ್ತಾರೆ ಅಂತ ಅನ್ಸುತ್ತೆ. ವಿಡಿಯೋದ ಥರ್ಡ್ ಪಾಯಿಂಟ್, ಎಕ್ಕ. ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ ಹೇಳಿ 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 ಜನನೇ ಬರ್ದೇ ಇರೋ ತರ ಆಗಿದೆ. ಒಳ್ಳೆ ಸಿನಿಮಾ ಮಾಡಿದ್ರೆ ಬರ್ತಾರೆ ಅನ್ನೋದಕ್ಕೆ ಎಕ್ಕ ಸಿನಿಮಾನೇ ಎಕ್ಸಾಂಪಲ್. ಥಿಯೇಟರ್ಗೆ ಹೋದಾಗ ಪಾರ್ಕಿಂಗ್ಗೆ ತೊಂದರೆ ಆಗಿ ಬಹಳ ದಿನ ಆಗಿತ್ತು, ಮತ್ತೆ ಥಿಯೇಟರ್ ಅಲ್ಲಿ ಸೆಲೆಬ್ರೇಷನ್ ನೋಡಿ ತುಂಬಾ ದಿನ ಆಗಿತ್ತು. ಬಟ್ ಈ ಸಿನಿಮಾಯಿಂದ ಇದೆಲ್ಲ ಮತ್ತೆ ಸ್ಟಾರ್ಟ್ ಆಯ್ತು. ಇದೇ ತರ ಕಂಟಿನ್ಯೂ ಆಗುತ್ತೆ. ಎಕ್ಕ ಒಂದು ಮಾಸ್ ಎಂಟರ್ಟೈನರ್ ಆಯ್ತು ಇಂಡಸ್ಟ್ರಿಗೆ ಅಂತ ಅನ್ಸುತ್ತೆ. ಒಟ್ನಲ್ಲಿ ವಿಡಿಯೋ ಉದ್ದೇಶ ಏನಂದ್ರೆ, ಸಿನಿಮಾ ಒಂದು ಕ್ರಾಫ್ಟ್, ಅದರಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಚೆನ್ನಾಗಿ ವರ್ಕ್ ಆಗ್ಬೇಕು. ಲೈಕ್ ಮ್ಯೂಸಿಕ್, ಎಡಿಟಿಂಗ್, ಡೈರೆಕ್ಷನ್, ಆಕ್ಟಿಂಗ್, ಡೈಲಾಗ್ಸ್, ಇವೆಲ್ಲ ಚೆನ್ನಾಗಾದ್ರೆ ಔಟ್ಕಮ್ ಈ ತರ ಇರುತ್ತೆ. ಅಫ್ಕೋರ್ಸ್ ಕೆಲವೊಂದು ಪ್ರಾಬ್ಲಮ್ ಇದಾವೆ ಸಿನಿಮಾದ ಸೆಕೆಂಡ್ ಹಾಫ್ ಬಗ್ಗೆ. ರಿವ್ಯೂ ಆಲ್ರೆಡಿ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡದೆ ಇರೋರು ಹೋಗಿ ನೋಡಿ ಅಂತ ಹೇಳ್ತಾ, ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಗೂ ಚರಣ್ ರಾಜ್ ಮ್ಯಾಜಿಕ್ ಬಗ್ಗೆ ನಿಮ್ಮ ಒಪಿನಿಯನ್ ನ ತಿಳಿಸಿ. ಇದೇ ತರ ಯೂನಿಕ್ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನೆಲ್ ಕಡೆಯಿಂದ ಬಾಯ್ ಬಾಯ್.